Hey guys, welcome to Vedant ಪಾಠಶಾಲೆ. ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕವು ಎಲ್ಲ PSI ಆಸ್ಪಿರೆಂಟ್ಸ್ಗೆ ಪೇಪರ್ 1 ಅಂತ ಬಂದಾಗ ತುಂಬಾನೇ ಉಪಯೋಗ ಆಗುತ್ತೆ. ಇದನ್ನ ನೀವು ಖರೀದಿ ಮಾಡಿ ನಿಮ್ಮ ತಯಾರಿಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆ, ಸಪೋಸ್ ಇದನ್ನ ಖರೀದಿ ಮಾಡ್ಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ನಾನು ನಿಮ್ಗೆ ಈ ಪುಸ್ತಕವನ್ನ ಇಂಡಿಯಾ ಪೋಸ್ಟ್ ಮುಖಾಂತರ ತಲುಪಿಸ್ತೀನಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಟ್ರಾನ್ಸ್ಲೇಷನ್ ಗೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗ್ತೀವಿ. ನಾನಿಲ್ಲಿ ನಿಮ್ಗೊಂದು ಪ್ಯಾರಾಗ್ರಾಫ್ ನ ತೋರಿಸ್ತಾ ಇದ್ದೀನಿ. ಇಂಗ್ಲಿಷ್ ನ ಒಂದು ಪ್ಯಾರಾಗ್ರಾಫ್ ಅನ್ನ ಕನ್ನಡ ಭಾಷೆಗೆ ಅನುವಾದ ಮಾಡಬೇಕಾಗಿದೆ. ಹೀಗಿದೆ, ಸಪೋಸ್ ನೀವೇನಾದ್ರೂ ಇದನ್ನ ನಾನು ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ಹೇಳ್ಕೊಡೋದಕ್ಕೂ ಮುನ್ನ ನೀವು ಟ್ರಾನ್ಸ್ಲೇಟ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ವಿಡಿಯೋನ ಪಾಸ್ ಮಾಡಿ ಅಥವಾ ಇದರ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ನೀವು ಟ್ರೈ ಮಾಡಬಹುದು. ಏನಿದೆ ಅಂತ ಓದ್ತೀನಿ. ಇನ್ ಇಂಡಿಯಾ, petrol and diesel prices can be seen increasing every day. Oil marketing companies keep revising oil prices every day. The prices revised by the oil marketing companies are updated every day by the retailers. Whether the prices fall or rise, but for a few years there was been a continuous increase in the prices of oil. India has reached the highest level of oil prices here. The rupee-dollar exchange rate also has a major impact on purchasing crude oil in the international market. ಹೀಗಿದೆ. ಓಕೆ, ಮೊದಲನೇ ವಾಕ್ಯವನ್ನ ನಾನು ತಗೊಳ್ತಾ ಇದ್ದೀನಿ. ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇದನ್ನ ಭಾರತದಲ್ಲಿ ಹೀಗೆ ತಗೊಳ್ಬಹುದು. ಕಾಮ ಇದೆ, ನಾವು ತಗೊಳ್ಳೋಣ. ಪೆಟ್ರೋಲ್ ಇದನ್ನ ಹೀಗೆ ತಗೊಳ್ತೀವಿ. ಆಂಡ್ ಅಂತಿದೆ, ಮತ್ತು ಅಂತ ತಗೊಳ್ತೀವಿ. ಡೀಸೆಲ್ ಇದನ್ನು ಕೂಡ ಹೀಗೆ ಬರಿತೀವಿ. ಪ್ರೈಸಸ್ ಅಂತ ಹೇಳಿದ್ದಾರೆ, ನಾನು ಇದನ್ನ ಬೆಲೆಗಳು ಅಂತ ತಗೊಳ್ತಾ ಇದ್ದೀನಿ. ಕ್ಯಾನ್ ಬಿ ಸೀನ್ ಅಂತ ಹೇಳಿದ್ದಾರೆ. ನಾನು ಈ ಹಿಂದೆ ಈ ರೀತಿಯಲ್ಲಿ ಕ್ಯಾನ್ ಅಂತೆಲ್ಲ ಬಂದಾಗ ಹೇಗ್ ತಗೊಳ್ಳೋದು ಅಂತ ಹೇಳಿದೀನಿ. ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ. ಸಪೋಸ್ ನೋಟ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ಮಾಡ್ಕೊಳ್ಳಿ. ಇದನ್ನ ಬಹುದು ಅಂತ ಹೇಳ್ತೀವಿ. ಅಂದ್ರೆ ಆದ್ರೂ ಆಗಬಹುದು, ಪಾಸಿಬಲ್ ಕೇಸ್ ಇದು, ಆಗದೇನೂ ಇರಬಹುದು. ಕಾಣಬಹುದು ಹೀಗೆ ತಗೊಳ್ಬೇಕು. ಹಾಗಾಗಿ ಇವಿಷ್ಟನ್ನು ಸೇರಿಸಿ, ಅಂದ್ರೆ ಈ ಮೂರು ಪದಗಳನ್ನ ಕ್ಯಾನ್ ಬಿ ಸೀನ್ ಅಂತ ಏನಿದೆ ಇಷ್ಟನ್ನು ಸೇರಿಸಿ ನಾನು ಹೀಗೆ ತಗೊಳ್ತಾ ಇದ್ದೀನಿ. ಕಾಣಬಹುದು, ನೆನ್ಪಿಟ್ಕೊಳ್ಳಿ. ಕ್ಯಾನ್ ಬಿ, ಮೇ ಬಿ, ಮೈಟ್ ಬಿ, ಕುಡ್ ಬಿ, ಈ ರೀತಿ ಏನೇ ಬಂದ್ರು ಬಹುದು ಅಂತ ತಗೊಳ್ಳಿ. ಇನ್ಕ್ರೀಸಿಂಗ್ ಅಂತ ಹೇಳಿದ್ದಾರೆ. ಇನ್ಕ್ರೀಸಿಂಗ್ ಅಂತಂದ್ರೆ ಹೆಚ್ಚು ಆಗ್ತಾ ಇರೋದು, ಕಂಟಿನ್ಯೂಸ್ ಆಗಿ ಅಂತ. ಹಾಗಾಗಿ ನಾನು ಇದನ್ನ ಹೆಚ್ಚಾಗುತ್ತಿದೆ. ಆಮೇಲೆ ನೋಡೋಣ, ವಾಕ್ಯ ಬರೆಯುವಾಗ ಒಂದ್ ಸ್ವಲ್ಪ ಇಲ್ಲಿ ಬದಲಾಯಿಸ್ತೀನಿ, ಅದೇನು ಅಂತ ಆಮೇಲೆ ನೋಡೋಣ. ಎವ್ರಿ ಡೇ ಅಂತ ಹೇಳಿದ್ದಾರೆ, ಪ್ರತಿದಿನ. ಕಾಮ ಇದೆ, ನಾವು ತಗೊಳ್ಳೋಣ. ಆಯಿಲ್, ತೈಲ. ಮಾರ್ಕೆಟಿಂಗ್ ಅಂತ ಹೇಳಿದ್ದಾರೆ, ಮಾರುಕಟ್ಟೆ. ಕಂಪನೀಸ್, ಕಂಪನಿಗಳು ಅಥವಾ ಸಂಸ್ಥೆಗಳು. ಬಿಕಾಸ್ ಈಗ ಕಂಪನಿಗಳು ಅನ್ನೋದು ಕನ್ನಡೀಕರಣ ಆಗ್ಬಿಟ್ಟಿದೆ, ಯೂಶಲಿ ಹಾಗೆ ಹೇಳೋದು ಅದನ್ನ. ಸೊ ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ. ಕೀಪ್ ರಿವೈಸಿಂಗ್ ಅಂತ ಹೇಳಿದ್ದಾರೆ. ರಿವೈಸಿಂಗ್ ಅಂತಂದ್ರೆ ಪರಿಷ್ಕರಿಸು ಅಂತ ಅರ್ಥ. ಆದ್ರೆ ಇಲ್ಲಿ ING ನ ಕೊಟ್ಟಿದ್ದಾರೆ ನಿಮ್ಗೆ, ಅದ್ರಲ್ಲೂ ಕೀಪ್ ರಿವೈಸಿಂಗ್ ಅಂತ ಹೇಳಿರೋ ಕಾರಣ ಇದನ್ನ ಹೀಗೆ ತಗೊಳ್ಬೇಕು. ಕೀಪ್ ಅನ್ನೋದನ್ನ ಇರುತ್ತವೆ ಅಂದ್ರೆ ಮಾಡ್ತಾನೆ ಇರುತ್ತೆ ಅಂತ. ರಿವೈಸಿಂಗ್ ಅನ್ನೋದನ್ನ ಪರಿಷ್ಕರಿಸುತ್ತಲೇ ಹೀಗೆ ತಗೊಂಡಿದ್ದೀನಿ. ಆಯಿಲ್, ತೈಲ. ಪ್ರೈಸಸ್, ಬೆಲೆ. ಎವ್ರಿ ಡೇ, ಪ್ರತಿದಿನ. ಓಕೆ, ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ವೊಕ್ಯಾಬ್ಯುಲರಿ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಭಾರತದ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು. ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆಗಳು ಪ್ರತಿದಿನ ಹೆಚ್ಚಾಗೋದನ್ನ ನಾವು ಕಾಣಬಹುದಂತ. ಅದಾದ್ಮೇಲೆ ಏನ್ ಹೇಳಿದ್ದಾರೆ, ತೈಲ ಮಾರುಕಟ್ಟೆ ಕಂಪನಿಗಳು ಅಥವಾ ಸಂಸ್ಥೆಗಳು ತೈಲ ಬೆಲೆಗಳನ್ನ ಪ್ರತಿದಿನ ಪರಿಷ್ಕರಿಸುತ್ತಲೇ ಇರ್ತವೆ. ಇಲ್ಲಿ ಮೂರು ಸಪರೇಟ್ ಮಾಡ್ಕೋಬೇಕು ನಾವು. ಮೊದಲಿಗೆ ಇದನ್ನ ಬರಿಬೇಕು.
ಅದಾದ್ಮೇಲೆ ಈ ಪೆಟ್ರೋಲ್ ಇಂದ ಹಿಡಿದು ಎವ್ರಿ ಡೇ ವರ್ಗೂ ಬರಿಬೇಕು. ಅದಾದ್ಮೇಲೆ ಈ ತೈಲ ಅಂದ್ರೆ ಆಯಿಲ್ ಇದೆ ಅಲ್ವಾ, ಅಲ್ಲಿಂದ ಲಾಸ್ಟ್. ಸೊ ಡಿಫ್ರೆಂಟ್, ಈ ಮೂರು ಕೂಡ ಬೇರೆ ಬೇರೆ, ಹಾಗೇನೆ ಸಪರೇಟ್ ಮಾಡಿ ನಾವು ತಗೋಬೇಕಾಗುತ್ತೆ. ಅವ್ರು ಕೊಟ್ಟಿರುವಂತಹ ಪಂಕ್ಚುಯೇಷನ್ ಯಾವುದು ಬಿಡಬಾರ್ದು. ಬರಿತಾ ಇದ್ದೀನಿ. ಭಾರತದಲ್ಲಿ ಮೊದಲನೇದಾಯ್ತು. ಈಗ ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಬೆಲೆಗಳು ಜಾಸ್ತಿ ಆಗ್ತಾ ಇರೋದನ್ನ ನಾವು ಪ್ರತಿದಿನ ಕಾಣಬಹುದು. ಯಾವ ಬೆಲೆಗಳು? ಪೆಟ್ರೋಲ್ ಮತ್ತು ಡೀಸೆಲ್. ನೋಡಿ ಈ ರೀತಿಯಲ್ಲಿ ಬರಿಬೇಕದನ್ನ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಏನಾಗ್ತಾ ಇದೆ? ಹೆಚ್ಚಾಗ್ತಿದೆ. ಯಾವಾಗ? ಪ್ರತಿದಿನ. ಬೆಲೆಗಳು ಪ್ರತಿದಿನ, ಇಲ್ಲಿ ಬದಲಾಯಿಸ್ತಾ ಇದ್ದೀನಿ, ಹೆಚ್ಚಾಗುತ್ತಿರುವುದನ್ನು ಹೀಗೆ ಬದಲಾಯಿಸಿದ್ದೀನಿ. ಓಕೆ, ಹೆಚ್ಚಾಗುತ್ತಿರುವುದನ್ನು ಏನ್ ಮಾಡಬಹುದಂತೆ? ಕಾಣಬಹುದು. ಎರಡನೇದು ಇಲ್ಲಿಗೆ ಮುಗೀತು. ಕಾಮ ಇದೆ, ನಾವು ತಗೊಳ್ಳೋಣ. ಇಲ್ಲೂ ತಗೋಬೇಕು ಕಾಮ, ಭಾರತದಲ್ಲಿ ಆದ್ಮೇಲೆ ತಗೊಂಡಿದ್ದೀನಿ. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಯಾರಂತೆ ಇದನ್ನೆಲ್ಲ ಪರಿಷ್ಕರಿಸೋದು? ತೈಲ ಬೆಲೆ ಕಂಪನಿಗಳು. ಈಗ ಅದನ್ನ ಬರಿಬೇಕು. ತೈಲ ಮಾರುಕಟ್ಟೆ ಸಂಸ್ಥೆಗಳು ಏನ್ ಮಾಡುತ್ತೆ? ಪ್ರತಿದಿನ ತೈಲ ಬೆಲೆಗಳನ್ನು ಪರಿಷ್ಕರಿಸುತ್ತಲೇ ಇರುತ್ತವೆ. ನೋಡಿ ಹೀಗೆ ತಗೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಾ ಹೇಗ್ ತಗೊಂಡಿದ್ದೀನಿ ಅಂತ? ಎಲ್ಲವೂ ಕೂಡ ಸಪ್ರೇಟು. ಮೊದಲನೇದಾಗಿ ಇದನ್ ಬರ್ದೆ, ಎಲ್ಲಿದೆ ನಡೀತಾ ಇರೋದು ಅಂತ. ಆಮೇಲೆ ಬರ್ದೆ ಏನಂತ? ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಪ್ರತಿದಿನ ಹೆಚ್ಚಾಗೋದನ್ನ ನಾವು ನೋಡಬಹುದು ಅಂತ. ಯಾರು ಇದನ್ನ ಮಾಡೋದು, ಯಾವಾಗ ಮಾಡ್ತಾರೆ, ಅದನ್ನ ನೆಕ್ಸ್ಟ್ ನಲ್ಲಿ ಬರ್ದಿದ್ದೀನಿ. ಹೇಗೆ ಅವರು ಸಪ್ರೇಟ್ ಆಗಿ ಕೊಟ್ಟಿದ್ರು ಅದೇ ರೀತಿಯಲ್ಲೇ ಇಲ್ಲೂ ಕೂಡ ತಗೊಳ್ಳಲಾಗಿದೆ. ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿದ್ದಂತಹ ಯಾವ ಪದವನ್ನು ಬಿಟ್ಟಿಲ್ಲ, ಎಲ್ಲವನ್ನು ತಗೊಂಡಿದ್ದೀನಿ ವಿತ್ ಪಂಕ್ಚುಯೇಷನ್. ನೀವು ಕೂಡ ಹೀಗೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಓಕೆನಾ? ಮುಂದಕ್ಕೆ ಹೋಗೋಣ. ಎರಡನೇ ವಾಕ್ಯ ಹೀಗಿದೆ. ಪ್ರೈಸಸ್ ಅಂತ ಹೇಳಿದ್ದಾರೆ, ಬೆಲೆಗಳು ಅಂತ ತಗೊಳ್ಳೋಣ. ರಿವೈಸ್ಡ್ ಅಂತ ಹೇಳಿದ್ದಾರೆ. ಈಗಷ್ಟೇ ಬರೆದ್ವಿ ನಾವು. ರಿವೈಸ್ ಅನ್ನೋದನ್ನ ಪರಿಷ್ಕರಿಸು ಅಂತ. ರಿವೈಸ್ಡ್ ಪಾಸ್ಟ್ ಟೆನ್ಸ್ ನಲ್ಲಿ ಇರೋ ಕಾರಣ ಇದನ್ನ ನಾನು ಪರಿಷ್ಕರಿಸಿದೆ, ನಡೆದು ಹೋಗಿದೆ ಕ್ರಿಯೆ. ಓಕೆನಾ? ಬೈ ದ ಅಂತ ಹೇಳಿದ್ದಾರೆ. ಇದನ್ನ ಆಮೇಲೆ ಹೇಳ್ತೀನಿ ಬೈನ ಬಗ್ಗೆ. ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, ಈಗಷ್ಟೇ ತೈಲ ಮಾರುಕಟ್ಟೆ ಸಂಸ್ಥೆಗಳು ಅಂತ ಬರೆದಿದ್ದೀನಿ. ಹಿಂದಿನ ವಾಕ್ಯದಲ್ಲಿ ನಾನು ಇಲ್ಲಿ ಮತ್ತೊಮ್ಮೆ ಬರೆಯೋದಿಲ್ಲ. ಏನಾಗ್ತಿದೆ? ಆರ್ ಅಪ್ಡೇಟೆಡ್. ಅಪ್ಡೇಟೆಡ್ ಅಂತಂದ್ರೆ ನವೀಕರಿಸು. ಎವ್ರಿ ಡೇ, ಪ್ರತಿದಿನ. ಬೈ ದ ರಿಟೇಲರ್ಸ್ ಅಂತ ಹೇಳಿದ್ದಾರೆ. ಅಗೇನ್ ಬೈ ಬಂದಿದೆ, ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ರಿಟೇಲರ್ಸ್ ಅಂತಂದ್ರೆ ಚಿಲ್ಲರೆ ವ್ಯಾಪಾರಿಗಳು. ಬರ್ಕೊಳ್ಳಿ, ಗೊತ್ತಿಲ್ಲ ಅಂತಂದ್ರೆ. ಅಗೇನ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲೊಂದು ಬೈ ಇದೆ, ಇಲ್ಲೊಂದು ಬೈ ಇದೆ. ನೋಡೋಣ ಅದೇನು ಅಂತ. ಎಸ್, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಪಾರ್ಟ್ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ? ತೈಲ ಮಾರುಕಟ್ಟೆ ಕಂಪನಿಗಳೇನಿದೆ, ಇದು ಪರಿಷ್ಕರಿಸಿದ ಬೆಲೆಗಳನ್ನ ಚಿಲ್ಲರ ವ್ಯಾಪಾರಿಗಳು ಪ್ರತಿದಿನ ನವೀಕರಿಸುತ್ತಾರೆ. ಅಂದ್ರೆ ಈಗ ಮೇನ್ ಯಾರು ಇಲ್ಲಿ? ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಆಸ್ ಯೂಶುವಲ್ ಈ ಬೆಲೆಗಳನ್ನ ಪರಿಷ್ಕರಿಸ್ತಾರೆ. ಅದು ನಮಗ್ ಗೊತ್ತಾಗ್ಬೇಕಲ್ಲ, ನಾವು ಕನ್ಸ್ಯೂಮರ್ಸ್, ನಮಗ್ ಗೊತ್ತಿರಲ್ಲ. ಅದು ನಾವ್ ಯಾರ ಹತ್ರ ಹೋಗೋದು? ರಿಟೇಲರ್ಸ್ ಹತ್ರ. ಅವರು ನಮಗ್ ತಿಳಿಸ್ತಾರೆ, ನೋಡಿ ಹೀಗಾಗಿದೆ, ಅಲ್ಲಿ ನವೀಕರಿಸಿದ್ದಾರೆ, ಹಾಗಾಗಿ ನಾವಿಲ್ಲಿ ಅಪ್ಡೇಟ್ ಮಾಡ್ತಾ ಇದೀವಿ ಅಂತ. ಈಗ ರೈಟ್ ನಾವು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಹೆಚ್ಚಾಯ್ತು, ಜಾಸ್ತಿ ಆಯ್ತು, ಹೆಚ್ಚಾಯ್ತು, ಜಾಸ್ತಿ ಆಯ್ತು, 100 ಕೂಡ ಮೀರ್ತು. ಅಗೇನ್ ಈಗ ಕಡಿಮೆ ಮಾಡಿದ್ದಾರೆ. ಸೊ ಗೊತ್ತಿಲ್ಲ, ಎಲ್ಲಿವರೆಗೂ ಕೂಡ ಈ ಅಪ್ಸ್ ಅಂಡ್ ಡೌನ್ಸ್ ನಡೀತಾನೆ ಇರುತ್ತೆ ಅಂತ. ಪ್ರತಿ ದಿನಾನೂ ಕೂಡ ಏನಾಗುತ್ತೆ, ನೀವು ಯಾವ್ದಾದ್ರು ಪೆಟ್ರೋಲ್ ಬಂಕ್ ನ ನೋಡ್ತಾ ಇದ್ದೀರಾ ಅಥವಾ ನೋಡಿದ್ದೀರಾ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ, ಅಲ್ಲಿ ಪ್ರೈಸಸ್ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಬೋರ್ಡ್ ಅಲ್ಲಿ ಲೈಕ್ ಹ್ಯಾಂಡ್ ರಿಟನ್ ಅಲ್ಲಿ ಮಾಡಿದ್ರೆ, ಇನ್ನ ಕೆಲವು ಡಿಜಿಟಲ್ ಬೋರ್ಡ್ಸ್ ಇರುತ್ತೆ, ಅದರಲ್ಲಿ ಬದಲಾಗ್ತಾ ಇರುತ್ತೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಓಕೆನಾ? ಈಗ ಬೈ ಅಂತ ಹೇಳಿದ್ದಾರೆ ನೋಡಿ, ಇದನ್ನ ಇಲ್ಲಿ ಬರಿತಾ ಇದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ತೈಲ ಮಾರುಕಟ್ಟೆ ಸಂಸ್ಥೆಗಳಿಂದ, ಈ ಬೈನ್ ಏನ್ ಮಾಡಿದೀನಿ ಅಂತಂದ್ರೆ ಇಂದ ಆ ರೀತಿಯಲ್ಲಿ ತಗೊಂಡಿದ್ದೀನಿ. ಆದ್ರೆ ಇಲ್ಲಿ ಕಂಪನೀಸ್ ಅಂತ ಕೊಟ್ಟಿದ್ರಲ್ವಾ ಬಹುವಚನ, ಹಾಗಾಗಿ ಗಳಿಂದ ಅಂತ ನಾನು ಅದನ್ನ ಮಾಡಿದ್ದೀನಿ. ಬೈನ ಹೀಗೆ ತಗೊಂಡಿದ್ದೀನಿ, ಇಲ್ಲಿ ಬರಿತಾ ಇದ್ದೀನಿ ಗಳಿಂದ. ಇದು ಕನೆಕ್ಷನ್ ಇರೋದು ಇಲ್ಲಿಗೆ. ತೈಲ ಮಾರುಕಟ್ಟೆ ಸಂಸ್ಥೆಗಳಿಂದ ಪರಿಷ್ಕರಿಸಿದ
ಬೆಲೆಗಳನ್ನು ಯಾರು? ಚಿಲ್ಲರೆ ವ್ಯಾಪಾರಿಗಳು. ಇದನ್ನ ಹೀಗೆ ಬರೆಯೋಣ, ಚಿಲ್ಲರೆ ವ್ಯಾಪಾರಿಗಳಿಂದ ಏನಾಗುತ್ತೆ? ಪ್ರತಿದಿನ ನವೀಕರಿಸುತ್ತದೆ. ನೋಡಿ, ಯಾಕೆ ಹೀಗ್ ಬರ್ದೆ ಇಲ್ಲಿ ನಾನು ಅಂತಂದ್ರೆ, ಅಗೇನ್ ಯಾರಿಂದ ಇದು ನಡೀತಾ ಇರೋದು? ಅವರಲ್ಲಿ ಪರಿಷ್ಕರಣೆ ಮಾಡಿದ ತಕ್ಷಣ ಇವ್ರಲ್ಲಿ ಏನ್ ಮಾಡ್ತಾರೆ? ನವೀಕರಿಸ್ತಾರೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸ್ವಲ್ಪ ಬದಲಾಯಿಸಿದೀನಿ, ಬಟ್ ಏನು ಅಫೆಕ್ಟ್ ಆಗ್ತಾ ಇಲ್ಲ. ಇಲ್ಲಿರುವಂತಹ ಪದಗಳೇ ಇದೆ, ಇಲ್ಲಿರುವಂತಹ ಅರ್ಥವೇ ಇದೆ. ತೈಲ ಮಾರುಕಟ್ಟೆ ಸಂಸ್ಥೆಗಳಿಂದ ಪರಿಷ್ಕರಿಸಿದ ಬೆಲೆಗಳನ್ನು ಚಿಲ್ಲರೆ ವ್ಯಾಪಾರಿಗಳಿಂದ ಪ್ರತಿದಿನ ನವೀಕರಿಸುತ್ತದೆ, ಅಥವಾ ಚಿಲ್ಲರೆ ವ್ಯಾಪಾರಿಗಳು ಪ್ರತಿದಿನ ನವೀಕರಿಸುತ್ತಾರೆ. ಹಾಗೆ ತಗೊಂಡಾಗ ಬೈ ಅನ್ನೋದು ಬರೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಓಕೆ, ಮುಂದಕ್ಕೆ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗೆ ಮತ್ತೊಮ್ಮೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಮುಂಚೆ ಕೂಡ ಈ ರೀತಿಯಾದಂತಹ ಅನೇಕ ಮಾಕ್ ಟೆಸ್ಟ್ ಗಳನ್ನ ನಾವು ನಡೆಸಿದೀವಿ. ಈಗ ಮತ್ತೊಮ್ಮೆ ಇನ್ನೇನು 402 ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ನೀಡ್ ಇದೆ ಅಂತ ಕೇಳಿದ ಕಾರಣ ನವೆಂಬರ್ 11ನೇ ತಾರೀಕಿನಿಂದ ಫುಲ್ ಲೆಂತ್ ಮಾಕ್ ಟೆಸ್ಟ್ ಪ್ರಾರಂಭ ಆಗ್ತಿದೆ. ಇದರಲ್ಲಿ 5 ಎಸ್ಸೆ ಟಾಪಿಕ್, 2 ಟ್ರಾನ್ಸ್ಲೇಷನ್ ಕ್ವೆಶ್ಚನ್, 1 ಪ್ರೆಸಿ ರೈಟಿಂಗ್ ಪ್ರಶ್ನೆ ಇರುತ್ತೆ. ನಿಮ್ಮ ಎಕ್ಸಾಮ್ ರೀತಿಯಲ್ಲೇ ಅಂದ್ರೆ ಆ ಮಾದರಿಯಲ್ಲೇನೆ ಇಲ್ಲಿ ಕ್ವೆಶ್ಚನ್ ಪೇಪರ್ಸ್ ನ ಕೊಡಲಾಗುತ್ತೆ. ನೀವು ಬರೆಯುವಂತಹ ಪ್ರತಿಯೊಂದು ಆನ್ಸರ್ ಶೀಟ್ ನಾನು ನಿಮ್ಗೆ ಕರೆಕ್ಟ್ ಮಾಡಿ ಕೊಡ್ತೀನಿ, ಹಾಗೂ ಪ್ರತಿಯೊಂದು ಕ್ವೆಶ್ಚನ್ ಪೇಪರ್ ನ ಆನ್ಸರ್ ಕೀಸ್ ನಿಮ್ಗೆ ಸಿಗುತ್ತೆ. ಮಾಕ್ ಟೆಸ್ಟ್ ಗೆ ಜಾಯಿನ್ ಆಗಿ ನೀವು ನಿಮ್ಮ ತಯಾರಿಯನ್ನ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದಕ್ಕೆ ಜಾಯಿನ್ ಆಗ್ಬೇಕು ಅಂತಿದ್ದಲ್ಲಿ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ ನೀವು ಮಾಕ್ ಟೆಸ್ಟ್ ಗೆ ಎನ್ರೋಲ್ ಆಗಬಹುದು. ಎನ್ರೋಲ್ ಆಗೋದಕ್ಕೆ ಕೊನೆಯ ದಿನಾಂಕ ನವೆಂಬರ್ 10ನೇ ತಾರೀಕು ಆಗಿರುತ್ತೆ. ಇಲ್ಲಿ ಕಾಣ್ತಾ ಇರುವಂತಹ ನಂಬರಿಗೆ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹೀಗಿದೆ ನಮ್ಮ 3ನೇ ವಾಕ್ಯ. ವೆದರ್ ಅಂತ ಹೇಳಿದ್ದಾರೆ, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಪ್ರೈಸಸ್ ಬೆಲೆಗಳು, ಫಾಲ್ ಇಳಿಕೆ, ಆರ್ ಅಂತಂದ್ರೆ ಅಥವಾ ಅಂತ ತಗೊಳ್ಳೋಣ, ಪ್ರೈಸ್ ಅಂತ ಹೇಳಿದ್ದಾರೆ ಏರಿಕೆ. ಈ ವೆದರ್ ಬಗ್ಗೆ ಯಾಕೆ ಆಮೇಲೆ ಹೇಳ್ತೀನಿ ಅಂದೆ ಅಂತಂದ್ರೆ, ಇದು ಇಳಿಕೆಗೂ ಅಪ್ಲೈ ಆಗತ್ತೆ, ಏರಿಕೆಗೂ ಅಪ್ಲೈ ಆಗತ್ತೆ. ಇದನ್ನ ಆಗಲಿ ಅಂತ ಹೇಳಬಹುದು, ಅಂದ್ರೆ ಇಳಿಕೆಯಾಗಲಿ ಅಥವಾ ಏರಿಕೆಯಾಗಲಿ ಹೀಗೆ. ಓಕೆನಾ? ಬಟ್ ಆದರೆ ಫಾರ್ ಫ್ಯೂ ಇಯರ್ಸ್, ಫ್ಯೂ ಅನ್ನೋದನ್ನ ಕೆಲವು, ಇಯರ್ಸ್ ಅನ್ನೋದನ್ನ ವರ್ಷಗಳು ಅಂತ ತಗೊಳ್ತಾ ಇದ್ದೀನಿ. ಈ ಫಾರ್ನ ಬಗ್ಗೆ ಆಮೇಲೆ ಹೇಳ್ತೀನಿ. ದೇರ್ ವಾಸ್ ಬೀನ್ ಅಂದ್ರೆ ಏನ್ ಆಗಿತ್ತು ಅನ್ನುವಂತ ಒಂದು ಸಿಚುಯೇಷನ್ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ವಾಕ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ, ನಿರಂತರ ಅಂತ ತಗೊಳ್ತಾ ಇದ್ದೀನಿ. ಇನ್ಕ್ರೀಸ್, ಇನ್ಕ್ರೀಸ್ ಅಂತಂದ್ರೆ ಹೆಚ್ಚಾಗೋದು ಅಥವಾ ಏರಿಕೆ ಆಗೋದು, ಜಾಸ್ತಿ ಆಗೋದು ಅಂತ ಅರ್ಥ. ಇನ್ ಯಾವ್ದ್ರಲ್ಲಿ? ಪ್ರೈಸಸ್ ಆಫ್ ಆಯಿಲ್, ತೈಲ ಬೆಲೆಗಳಲ್ಲಿ. ನೋಡಿ, ಇಷ್ಟು ಸೇರಿಸಿ ಹೀಗೆ ತಗೊಂಡಿದ್ದೀನಿ, ಇನ್ ದ ಪ್ರೈಸಸ್ ಆಫ್ ಆಯಿಲ್ ಅನ್ನೋದನ್ನ. ಫೈನ್. ಇಲ್ಲಿ 2 ಸಿಚುಯೇಷನ್ ಇದೆ. ಒಂದು ಇದು ಮೊದಲನೇದು, ಕಾಮ ಹಾಕಿರೋದಕ್ಕೂ ಮುನ್ನ, ಅದಾದ್ಮೇಲೆ ಕಾಮ ಆದ್ಮೇಲೆ ಏನ್ ಹೇಳಿದ್ದಾರೆ ಅದು, ಈ 2 ಸಪ್ರೇಟ್ ಸಪ್ರೇಟ್ ಆಗಿ ಬರೀಬೇಕು. ಮೊದಲನೇದೇನೆ ಹೇಳಿದ್ದಾರೆ, ವೆದರ್ ದ ಪ್ರೈಸಸ್ ಫಾಲ್ ಆರ್ ಇನ್ಕ್ರೀಸ್. ಬೆಲೆಗಳು ನೋಡಿ, ಏರಿಕೆ ಆಗ್ಲಿ ಅಂತ ತಗೊಂಡ್ಬಿಟ್ರೆ ತಪ್ಪಾಗತ್ತೆ. ಫಸ್ಟ್ ಏನಾಗಿರೋದು ಇಳಿಕೆ, ಅದನ್ನೇ ತಗೋಬೇಕು. ಬೆಲೆಗಳು ಇಳಿಕೆಯಾಗಲಿ ಅಥವಾ ಏರಿಕೆಯಾಗಲಿ. ಓಕೆ, ಇಲ್ಲಿಗೆ ಮುಗೀತು. ಕಾಮ. ಬಟ್ ಏನ್ ಹೇಳ್ತಾ ಇದ್ದಾರೆ, ಫಾರ್ ಫ್ಯೂ ಇಯರ್ಸ್ ದೇರ್ ವಾಸ್ ಬೀನ್ ಅ ಕಂಟಿನ್ಯೂಸ್ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ಆಯಿಲ್. ಆದ್ರೆ ಕೆಲವು ವರ್ಷಗಳಲ್ಲಿ ಈ ತೈಲ ಬೆಲೆಗಳು ನಿರಂತರವಾಗಿ ಏರಿಕೆ ಕಂಡಿದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅದನ್ನ ಹೇಳ್ತಾ ಇದ್ದಾರೆ. ಹೇಗೆ ಬರೆಯೋದು? ಸಾರಿ, ಇಲ್ಲಿ ಬಟ್ ಅಂತ ಬರ್ದ್ಬಿಟ್ಟೆ, ಆದರೆ ಅಂತ ಬರಿಬೇಕಿತ್ತು, ಬದಲಾಯಿಸ್ತಾ ಇದ್ದೀನಿ. ಆದರೆ ಮುಂದಕ್ಕೆ ಹೋಗೋಣ. ಕೆಲವು ವರ್ಷಗಳಲ್ಲಿ, ಕೆಲವು ವರ್ಷಗಳಿಂದ. ನೋಡಿ, ಈ ಫಾರ್ ಅನ್ನೋದನ್ನ ಗಳಿಂದ ಅಂತ ನಾನಿಲ್ಲಿ ತಗೊಂಡಿದ್ದೀನಿ. ಓಕೆ, ಕೆಲವು ವರ್ಷಗಳಿಂದ ಏನಾಗಿದೆಯಂತೆ, ತೈಲ ಬೆಲೆಯಲ್ಲಿ
ತೈಲ ಬೆಲೆಯಲ್ಲಿ ನಿರಂತರ ಏರಿಕೆ. ಇಲ್ಲಿ ಹೇಳ್ಬೇಕು, ದೇರ್ ವಾಸ್ ಬೀನ್, ಆಗಿತ್ತು, ನಾವು ನೋಡಿದ್ವಿ, ಅದನ್ನ ಹೇಳ್ಬೇಕು. ಹೇಗೆ? ನಿರಂತರ ಏರಿಕೆ ಕಂಡು ಬಂದಿದೆ, ಅಥವಾ ನಿರಂತರ ಏರಿಕೆ ಇಲ್ಲೇ ಬರಿಬೇಕಾಗತ್ತೆ, ಯಾಗಿದೆ. ಹೀಗೆ ಇದಾದ್ರೂ ತಗೊಳ್ಳಿ ಅಥವಾ ಇದಾದ್ರೂ ತಗೊಳ್ಳಿ, ಎನಿಥಿಂಗ್, ಇವೆರಡರಲ್ಲಿ ಯಾವ್ದನ್ನಾದ್ರೂ ಒಂದನ್ನ ತಗೊಳ್ಳಿ. ಏರಿಕೆ ಕಂಡು ಬಂದಿದೆ ಅಥವಾ ಏರಿಕೆ ಆಗಿದೆ. ಓಕೆ, ಹೀಗೆ ವಾಕ್ಯವನ್ನ ರಚನೆ ಮಾಡ್ಬೇಕಾಗತ್ತೆ. ಮುಂದಕ್ಕೆ ಹೋಗೋಣ. ನಮ್ಮ 4ನೇ ವಾಕ್ಯ ಹೀಗಿದೆ: ಇಂಡಿಯಾ, ಭಾರತ, ಹ್ಯಾಸ್ ರೀಚ್ಡ್ ಅಂತ ಕೊಟ್ಟಿದ್ದಾರೆ. ಹ್ಯಾಸ್ ರೀಚ್ಡ್ ಅಂತಂದ್ರೆ ತಲುಪಿದೆ, ಹೀಗೆ ತಗೊಳ್ಬೇಕು. ಏನನ್ನ? ದಿ ಹೈಯೆಸ್ಟ್ ಲೆವೆಲ್. ಹೈಯೆಸ್ಟ್ ಅಂತಂದ್ರೆ ಗರಿಷ್ಠ, ಹೀಗೆ ತಗೊಳ್ಬಹುದು. ಲೆವೆಲ್, ಇದನ್ನ ಮಟ್ಟ ಅಂತ ತಗೊಳ್ಳೋಣ. ಓಕೆ, ಮಟ್ಟ ಯಾವುದರ? ಆಫ್ ಆಯಿಲ್ ಪ್ರೈಸಸ್ ಅಂತ ಹೇಳಿದ್ದಾರೆ. ಆಯಿಲ್, ತೈಲ ಬೆಲೆಯ. ಓಕೆ, ಹಿಯರ್, ಇಲ್ಲಿ. ನಮ್ಮ ಭಾರತದಲ್ಲಿ ಏನಾಗಿದೆಯಂತೆ? ತೈಲ ಬೆಲೆಯು ಗರಿಷ್ಠ ಮಟ್ಟವನ್ನ ತಲುಪಿದೆ. ಅದನ್ನ ಬರಿಬೇಕಾಗತ್ತೆ. ಭಾರತ ಇಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಅಂತ ಅರ್ಥ. ಏನಾಗಿದೆ? ತೈಲ ಬೆಲೆಯ ಗರಿಷ್ಠ ಮಟ್ಟವನ್ನು ತಲುಪಿದೆ. ಫುಲ್ ಸ್ಟಾಪ್. ನೋಡಿ, ಹೀಗೆ ತಗೊಳ್ಳಲಾಗಿದೆ. ಎಲ್ಲಿ ನಡೆದಿರೋದು? ಏನಾಗಿದೆ? ಅದು ತಲುಪಿದೆ. ಅಂದ್ರೆ ಇದು ವರ್ಬ್ ಆಯ್ತು. ಸೊ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್, ಈ ಒಂದು ಫಾರ್ಮುಲಾ ಇಲ್ಲಿ ಅಪ್ಲೈ ಆಗಿದೆ ಅಂತ ತೋರಿಸಿದ್ದೀನಿ. ಓಕೆನಾ? ಲಾಸ್ಟ್ ಸೆಂಟೆನ್ಸ್ ಹೀಗಿದೆ: ದ ರುಪಿ ಡಾಲರ್ ಎಕ್ಸ್ಚೇಂಜ್ ರೇಟ್ ಆಲ್ಸೋ ಹ್ಯಾಸ್ ಅ ಮೇಜರ್ ಇಂಪ್ಯಾಕ್ಟ್ ಆನ್ ಪರ್ಚೇಸಿಂಗ್ ಕ್ರೂಡ್ ಆಯಿಲ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್. ರುಪಿ, ರೂಪಾಯಿ ಅಂತ ತಗೊಳ್ಬಹುದು. ಡಾಲರ್ ಅಂತ ಹೇಳಿದ್ದಾರೆ, ಹೀಗೆ ತಗೊಳ್ಳೋಣ. ಎಕ್ಸ್ಚೇಂಜ್, ವಿನಿಮಯ. ರೇಟ್, ದರ. ಆಲ್ಸೋ ಹ್ಯಾಸ್ ಅ ಮೇಜರ್ ಇಂಪ್ಯಾಕ್ಟ್. ಮೇಜರ್ ಅಂತಂದ್ರೆ ಪ್ರಮುಖ. ಇಂಪ್ಯಾಕ್ಟ್ ಅಂತ ಅಂದ್ರೆ ಪರಿಣಾಮ ಬೀರಿದೆ. ಅದ್ರ ಮೇಲೆ? ಆನ್ ಪರ್ಚೇಸಿಂಗ್, ಖರೀದಿಸುವ. ಕ್ರೂಡ್ ಆಯಿಲ್, ತೈಲ. ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್, ಅಂತರರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಇನ್ನಿತ್ತಲ್ವಾ, ಹಾಗಾಗಿ ಇದನ್ನ ನಾನು ತಗೊಂಡಿದ್ದೀನಿ. ಅಂತರರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಓಕೆ, ಸೊ ಹಿಯರ್ ವಿ ಆರ್ ಅಗೇನ್ ಡನ್ ವಿತ್ ವೊಕ್ಯಾಬ್ಯುಲರಿ. ಏನ್ ಹೇಳ್ತಾ ಇದ್ದಾರೆ? ರೂಪಾಯಿ ಮತ್ತೆ ಡಾಲರ್ನ ವಿನಿಮಯ ದರ ಏನಿದೆ, ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲವನ್ನ ಖರೀದಿಸುವುದರ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರಿದೆಯಂತೆ, ಹೀಗೆ ಹೇಳ್ತಾ ಇದ್ದಾರೆ. ಬರೆಯೋಣ. ರೂಪಾಯಿ ಡಾಲರ್ ವಿನಿಮಯ ದರವು ಎಲ್ಲಿ? ಅಂತರರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಯಾವುದರ? ಕಚ್ಚಾ ತೈಲವನ್ನು ಏನ್ ಮಾಡ್ತಾ ಇದ್ದಾರೆ? ಖರೀದಿಸುವುದರ ಇದ್ರ ಮೇಲೆ ಪರಿಣಾಮವನ್ನ ಬೀರಿದೆ. ಖರೀದಿಸುವುದರ ಮೇಲೆ ಪ್ರಮುಖ ಪರಿಣಾಮವನ್ನು ಬೀರಿದೆ. ಫುಲ್ ಸ್ಟಾಪ್. ನೋಡಿ, ಹೀಗೆ ವಾಕ್ಯ ರಚನೆ ಆಗಿದೆ. ಅರ್ಥ ಆಯ್ತಾ ಹೇಗ್ ತಗೊಂಡೆ ಅಂತ? ಸೊ ಇವತ್ತಿನ ಸೆಷನ್ ಅಲ್ಲಿ ನಾನ್ ನಿಮ್ ಜೊತೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಹಾಗೆ ಒಂದು ವಿಷಯವನ್ನ ತಗೊಂಡು ಡಿಸ್ಕಸ್ ಮಾಡಿದೆ. ಇದು ಆಯಿಲ್ ಪ್ರೈಸ್ ಫ್ಲಕ್ಚುಯೇಷನ್ ಏನಾಗ್ತಾ ಇದೆ, ಇನ್ಕ್ರೀಸ್, ಡಿಕ್ರೀಸ್, ಕಡಿಮೆ, ಜಾಸ್ತಿ, ಈ ರೀತಿಯಾದಂತಹ ಫ್ಲಕ್ಚುಯೇಷನ್ ನಡೀತಾ ಇರೋದ್ರ ಬಗ್ಗೆ ಇವತ್ತಿನ ಸೆಷನ್ ಅಲ್ಲಿ ನಾನ್ ನಿಮ್ ಜೊತೆ ಡಿಸ್ಕಸ್ ಮಾಡಿದೆ.
ಐ ಹೋಪ್ ಇವತ್ತು ನಾನು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡಿದಂತಹ ಈ ಪ್ಯಾರಾಗ್ರಾಫ್ ನಿಮಗೆ ಅರ್ಥ ಆಗಿದೆ. ಇದರಲ್ಲಿ ಬಂದಂತಹ ವೊಕ್ಯಾಬ್ಯುಲರಿನೆಲ್ಲ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಹಾಗೂ ಇದು ನಿಮ್ಮ ಪರೀಕ್ಷೆಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಓಕೆ, ಸೊ ದಿಸ್ ವಾಸ್ ಟುಡೇಸ್ ಸೆಷನ್. ಸಪೋಸ್ ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಮೊಬೈಲ್ ನಂಬರ್ ನಿಮಗೆ ಕಾಣ್ತಾ ಇದೆ, ನಿಮ್ಮ ವಿಳಾಸವನ್ನ ಕಳಿಸ್ಕೊಡಿ. ಪುಸ್ತಕನ ನಾನು ನಿಮ್ಗೆ ಇಂಡಿಯಾ ಪೋಸ್ಟ್ ಮುಖಾಂತರ ತಲುಪಿಸ್ತೀನಿ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್. ನಮ್ಮ ಹಿಂದಿನ ವಿಡಿಯೋಗೆ ಲೈಕ್ಸ್ ಟಾರ್ಗೆಟ್ ನಾನು 150 ಇಟ್ಟಿದ್ದೆ. ಹತ್ತತ್ರ 1300 ಜನ ನೋಡಿದ್ದೀರಾ. ಬಟ್ ಲೈಕ್ಸ್ ವಾಸ್ 138 ಅಷ್ಟೇನೆ. ನೀವು ಲೈಕ್ ಮಾಡ್ತಾ ಇದ್ದೀರಾ ಅಂದ್ರೆ ನಮಗೆ ಅರ್ಥ ಆಗುತ್ತೆ ನಿಮ್ಗೆ ಸೆಷನ್ ಇಷ್ಟ ಆಗ್ತಿದೆ ಅಂತ. ಸೊ ಹಾಗಾಗಿ ಪ್ಲೀಸ್ ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್ ಅಂಡ್ ಲೆಟ್ ಅಸ್ ನೋ ನಿಮಗೆ ಇಷ್ಟ ಆಗಿದೆ ಅಂತ ಮರಿಬೇಡಿ. ಈ ವಿಡಿಯೋನ ಲೈಕ್ಸ್ ಟಾರ್ಗೆಟ್ ಕೂಡ ನಾನು 150ನೇ ಇಡ್ತಾ ಇದ್ದೀನಿ. ನೋಡೋಣ 150 ಲೈಕ್ಸ್ ಟಾರ್ಗೆಟ್ ನ ನೀವು ರೀಚ್ ಮಾಡಿಸ್ತೀರಾ ಹೇಗೆ ಅಂತ. ಓಕೆ, ಚಾನಲ್ಗೆ ಹೊಸಬ್ರಿದ್ದೀರಾ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.